ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನಲ್. ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮ್ಮ ಸ್ವಾಗತ. ನಾನು ನಿಮ್ಮ ಮಾಂತೇಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದ ವಿಷಯ ನಮ್ಮ ಒಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಒಂದಿಗೆ ಲಿಂಕ್ ಆಗಿದ್ದು ಇಲ್ವೋ ಅಂತ ನಾವೇ ಚೆಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂದರೆ, ಮೊದಲಿಗೆ ನೀವು ಒಂದು ಬ್ರೌಸರ್ಗೆ ಹೋಗಿ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಅಂತ ಟೈಪ್ ಕೊಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ಮೇಲೆ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ, ಸೆಕೆಂಡ್ ಆಪ್ಷನ್ ಬಂದಿದೆ ನೋಡಿ ಫ್ರೆಂಡ್ಸ್, ಈ ಫಿಲ್ಲಿಂಗ್ ಹೋಮ್ ಪೇಜ್ ಅಂತ. ಅದರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ಮೇಲೆ ನಿಮಗೆ ಇನ್ಕಮ್ ಟ್ಯಾಕ್ಸ್ನವ್ರದ್ದು ಹೋಮ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನೀವು ಫಸ್ಟಿಗೆ ರಿಜಿಸ್ಟರ್ ಆಗಬೇಕಾಗುತ್ತೆ. ನೀವು ಲಿಂಕ್ ಆಗಿದೆ ಇಲ್ಲೋ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಒಂದಿಗೆ ಅಂತ ಚೆಕ್ ಮಾಡೋದಕ್ಕೆ ರಿಜಿಸ್ಟರ್ ಆಗಬೇಕು. ಇಲ್ಲಿ ರೈಟ್ ಸೈಡಲ್ಲಿ ಇರುತ್ತೆ ರಿಜಿಸ್ಟರ್ ಅಂತ, ಅದರ ಮೇಲೆ ಕ್ಲಿಕ್ ಕೊಡಿ. ಅಲ್ಲಿ ನೀವು ಸೆಲೆಕ್ಟ್ ಮಾಡೋಕ್ಕಿರುತ್ತೆ, ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿವಿಜುವಲ್ ಆಗಿದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ಮೊದಲಿಗೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಿ. ನಮ್ಮದೊಂದು ಪ್ಯಾನ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡ್ತಿದ್ದೆ. ಮತ್ತು ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿ ಹೆಸರಿದೆ, ಸರ್ ನೇಮ್ ಇದ್ದರೆ ಸರ್ ನೇಮ್ ಕೊಡಿ. ಕೊಟ್ಟ ಮೇಲೆ ಮತ್ತು ಮಿಡ್ಲ್ ನೇಮ್ ಇದ್ರೂ ಕೊಡಿ, ಲಾಸ್ಟ್ ನೇಮ್ ಇದ್ರೂ ಕೊಡಿ. ಕೊಟ್ಟ ಮೇಲೆ ಕೆಳಗಡೆ ಡೇಟ್ ಆಫ್ ಬರ್ತ್ ಇರುತ್ತೆ, ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡಿದ್ಮೇಲೆ ಮನೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಕೊಟ್ಟ ಮೇಲೆ ನೆಕ್ಸ್ಟ್ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪಾಸ್ವರ್ಡ್ ಎಲ್ಲ ಎಂಟ್ರ್ ಮಾಡಬೇಕಾಗುತ್ತೆ. ನೀವು ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕಿಲ್ಲಿ ನೋಡಿ, ಇಲ್ಲಿ ಒಂದು ಪಾಸ್ವರ್ಡ್ ಇಡಬೇಕಾಗುತ್ತೆ. ಮತ್ತು ಕೆಲವು ಆಪ್ಷನ್ ಇದೆ, ನೀವು ಮೊಬೈಲ್ ನಂಬರನ್ನೆಲ್ಲ ಕೊಡಬೇಕು. ಕೊಟ್ಟಮೇಲೆ ನಿಮ್ಮ ಅಡ್ರೆಸ್ನಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಎಂಟ್ರ್ ಮಾಡೋಣ. ನಾವು ಮೊದಲಿಗೆ ನಾವು ಒಂದು ಪಾಸ್ವರ್ಡನ್ನು ಹಾಕೋಣ ಹೊಸದಾಗಿ. ಪಾಸ್ವರ್ಡ್ ಎಂಟ್ರ್ ಮಾಡಿದ ಮೇಲೆ ಕೆಳಗಡೆ ಒಂದು ಕ್ವಶನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ಕ್ವಶನ್ ಬೇಕು ನೋಡಿ, ಆ ಕ್ವಶನನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಕೆಲವು ಕ್ವಶನ್ಸ್ ಎಲ್ಲ ಇರುತ್ತೆ, ಅದರಲ್ಲಿ ಯಾವುದು ಬೇಕು ನಿಮಗೆ ಕ್ವಶನ್ಸು ಅದನ್ನು ಇಡಬೇಕು. ಇಟ್ಟು ಮತ್ತು ಅದಕ್ಕೆ ಆನ್ಸರ್ ಏನಿದೆ ನೋಡಿ ಅದನ್ನು ಕೆಳಗಡೆ ಕೊಡಬೇಕು. ಮತ್ತು ಅದರ ಕೆಳಗೆ ಇನ್ನೊಂದು ಇರುತ್ತೆ ಕ್ವಶನು, ಸೆಕೆಂಡರಿ ಅಂತ ಕ್ವಶನ್ ಅಂತ, ಅದರ ಮೇಲೆ ಕೂಡ ಕೊಟ್ಟು ಅಲ್ಲಿ ಇನ್ನೊಂದು ಕ್ವಶನನ್ನು ಸೆಲೆಕ್ಟ್ ಮಾಡಬೇಕು. ನೀವು ಇಲ್ಲಿ ನೋಡಿ ಇನ್ನೊಂದು ಕ್ವಶನ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಕೂಡ ಆನ್ಸರನ್ನು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡೋ ನಮ್ಮ ತಂದ್ರೆ ಆನ್ಸರ್ ಏನಿದೆ ಅಂತ ಮಾಡಿದ ಮೇಲೆ ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಫೋನ್ ನಂಬರನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಫೋನ್ ನಂಬರ್ ಎಂಟ್ರ್ ಮಾಡಿದ ಮೇಲೆ ಅದು ಯಾರ್ದು ಅಂತ ಕೇಳುತ್ತೆ. ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, ನಿಮ್ಮದೇ ಆಗಿದ್ದರೆ ನಿಮ್ಮದೇ ಕೊಡಿ. ಪೇರೆಂಟ್, ಬ್ರದರ್, ಸಿಸ್ಟರ್ ಅದೆಲ್ಲ ಇದೆ. ನಿಮ್ಮದು ಯಾರ್ದು ನಂಬರ್ ಕೊಡ್ತೀರೋ ನೋಡಿ ಅವರದ್ದು ಹೆಸರು ಸೆಲೆಕ್ಟ್ ಮಾಡಿ. ಮತ್ತು ಇಮೇಲ್ ಐ ಡಿ ಎಂಟ್ರ್ ಮಾಡಬೇಕಾಗುತ್ತೆ. ಮತ್ತು ಇಮೇಲ್ ಐ ಡಿ ಕೂಡ ಯಾರ್ದು ಅಂತ ಕೇಳುತ್ತೆ, ನಿಮ್ಮದೇ ಆಗಿದ್ದರೆ ಕೊಡಿ, ಸೆಲ್ಫ್ ಅಂತ ಕೊಡಿ. ಕೊಟ್ಟ ಮೇಲೆ ಕೆಳಗಡೆ ನಿಮ್ಮ ಅಡ್ರೆಸ್ ಎಂಟ್ರ್ ಮಾಡಬೇಕಾಗುತ್ತೆ. ನೋಡಿ, ನಾನು ಸ್ವಲ್ಪ ನಮ್ಮದೇ ಓನ್ ಅದು. ಮತ್ತು ಕೆಳಗಡೆ ಅಡ್ರೆಸ್ ಅಂತಿದೆ, ಅಲ್ಲಿ ಬನ್ನಿ. ಅಡ್ರೆಸ್ಸಿಗೆ
ಮೇನ್ ಇಂಪಾರ್ಟೆಂಟ್ ಆಗಿರೋದು ಮಾತ್ರ ನಾವು ಫಿಲಪ್ ಮಾಡ್ತಿದ್ವಿ. ನಮ್ಮ ಒಂದು ಅಡ್ರೆಸ್ಸನ್ನು ಎಂಟ್ರ್ ಮಾಡಬೇಕಾಗತ್ತೆ. ಇಲ್ಲಿ ಎಂಟ್ರ್ ಮಾಡ್ತಿದ್ದೇನೆ. ಅಡ್ರೆಸ್ ಎಂಟ್ರ್ ಮಾಡಿದ ಮೇಲೆ ಕೆಳಗಡೆ ನಿಮ್ಮ ಏರಿಯಾ ಪಿನ್ ಕೋಡ್ ಎಂಟ್ರ್ ಮಾಡಬೇಕಾಗತ್ತೆ. ಪಿನ್ ಕೋಡ್ ಎಂಟ್ರ್ ಮಾಡಿದ ಮೇಲೆ ಡಿಸ್ಟ್ರಿಕ್ ಆಟೋಮೆಟಿಕ್ಕಾಗಿ ಬರುತ್ತೆ ನಿಮ್ಮದು. ನೋಡಿ ಈಗ ತೋರಿಸ್ತೀನಿ. ನೋಡಿ ನಮ್ಮದೊಂದು ಪಿನ್ ಕೋಡನ್ನು ಎಂಟ್ರ್ ಮಾಡ್ತೇವೆ. ನೋಡಿ ಆಟೋಮೆಟಿಕ್ಕಾಗಿ ಬಂತು. ಆದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಫಿಲಪ್ ಆದಮೇಲೆ ಮತ್ತೆ ಕನ್ಫರ್ಮ್ ಅಂತ ಕೊಡಿ. ನಿಮಗೆ ನೀವು ನಂಬರ್ ಕೊಟ್ಟಿರ್ತೀರಲ್ಲ, ಮೊಬೈಲ್ ನಂಬರ್, ಆ ನಂಬರ್ಗೆ ಒಂದು OTP ಹೋಗುತ್ತೆ. ಮತ್ತು ನಿಮ್ಮ ಇಮೇಲ್ ಐ ಡಿ ಕೊಟ್ಟಿರ್ತೀರಲ್ಲ, ಆ ಇಮೇಲ್ ಐ ಡಿಗೂ ಕೂಡ ಒಂದು OTP ಬಂದಿರುತ್ತೆ. ಅದು ಎರಡನ್ನೂ ಕೂಡ ಇಲ್ಲಿ ಎಂಟ್ರ್ ಮಾಡಬೇಕು. ನಾವು ಎಂಟ್ರ್ ಮಾಡ್ತಿದ್ದೆ ನೋಡಿ. ನಾವು ಫಸ್ಟ್ ಇಮೇಲ್ ಐ ಡಿಗೆ ಬಂದಿರೋ OTPನ ಎಂಟ್ರ್ ಮಾಡಿದ್ವಿ. ಮತ್ತು ಮೊಬೈಲ್ ನಂಬರಿಗೂ ಕೂಡ OTP ಬಂದಿರುತ್ತೆ, ಅದನ್ನು ಕೂಡ ಇಲ್ಲಿ ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದ ಮೇಲೆ ವ್ಯಾಲಿಡೇಟ್ ಅಂತ ಕೊಡಿ. ಆದಮೇಲೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೀವು ನಿಮ್ಮ ಯೂಸರ್ ಐ ಡಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಆಗಿರುತ್ತೆ. ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಿದ್ರಿ ಅಲ್ಲ, ಅದೇ ಪಾಸ್ವರ್ಡ್ ಆಗಿರುತ್ತೆ. ನೀವು ಇಲ್ಲಿಂದ ಲಾಗಿನ್ ಆಗ್ಬೋದು. ನಿಮ್ಮ ಯೂಸರ್ ಐ ಡಿ ಅಂದರೆ ಪ್ಯಾನ್ ಕಾರ್ಡ್ ನಂಬರ್. ಪಾಸ್ವರ್ಡ್ ನೀವು ಮೊದಲಿಗೆ ಫಾರ್ಮ್ ಫಿಲಪ್ ಮಾಡುವಾಗ ಪಾಸ್ವರ್ಡ್ ಕೊಟ್ಟಿರ್ತೀರಲ್ಲ, ಅದೇ ಪಾಸ್ವರ್ಡ್ ಇಲ್ಲಿ ಎಂಟ್ರ್ ಮಾಡಬೇಕು. ನೋಡೋಣ, ನಾವು ಒಂದು ಲಾಗಿನ್ ಮಾಡಿ ತೋರಿಸ್ತೀವಿ. ಈಗ ಯೂಸರ್ ಐ ಡಿ ಎಂಟ್ರ್ ಆದಮೇಲೆ ಪಾಸ್ವರ್ಡ್ ಎಂಟ್ರ್ ಮಾಡಬೇಕು. ಪಾಸ್ವರ್ಡ್ ಎಂಟ್ರ್ ಮಾಡಿದ್ಮೇಲೆ ಕೆಳಗೆ ಒಂದು ಕ್ಯಾಪ್ಚರ್ ಕೋಡ್ ಇರುತ್ತೆ, ಅದನ್ನು ಕೂಡ ಎಂಟ್ರ್ ಮಾಡಿ ನೀವು ಲಾಗಿನ್ ಆಗ್ಬೋದು. ಅಥವಾ ನೀವು OTP ಎಂಟರ್ ಮಾಡೋದ್ರ ಮೂಲಕ ನೀವು ಲಾಗಿನ್ ಆಗ್ಬೋದು. ನಾವು ಕ್ಯಾಪ್ಚರ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಎಂಟ್ರ್ ಮಾಡಿ ಲಾಗಿನ್ ಆಗ್ತೇವೆ. ಲಾಗಿನ್ ಆದ ತಕ್ಷಣ ಸ್ಟಾರ್ಟಿಂಗಲ್ಲಿ ತೋರಿಸುತ್ತೆ ನಿಮಗೆ ಲಿಂಕ್ ಆಗಿದೆಯೋ ಇಲ್ಲೋ ಅಂತ. ನಮಗೆ ಡಿಸ್ಪ್ಲೇಲಿ ಬಂತು ನೋಡಿ, ನಮ್ಮ ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಬಂತು. ಹಾಗೆ ಕೂಡ ಬರೋದಿದ್ರೆ ನಿಮಗೆ ನೀವೇನು ಮಾಡಿ ಅಂದರೆ ಪ್ರೊಫೈಲ್ ಸೆಟ್ಟಿಂಗ್ಸ್ ಅಂತಿರುತ್ತೆ ನೋಡಿ, ತೋರಿಸ್ತೀನಿ. ಅದು ಕಟ್ ಮಾಡೋಣ. ಝೂಮ್ ಮಾಡೋಣ. ಪ್ರೊಫೈಲ್ ಸೆಟ್ಟಿಂಗ್ಸ್ ಅಂತಿರುತ್ತೆ ನೋಡಿ. ಅಲ್ಲಿ ಹೋಗಿ ಲಾಸ್ಟ್ ಆಪ್ಷನ್ ಲಿಂಕ್ ಆಧಾರ್ ಅಂತಿರುತ್ತೆ, ಅಲ್ಲಿ ಕ್ಲಿಕ್ ಕೊಟ್ಟರೆ ನಿಮಗೆ ಅಲ್ಲಿ ಸ್ಟೇಟಸ್ ಇರುತ್ತೆ, ಅದು ಲಿಂಕ್ ಆಗಿದೆ ಇಲ್ಲ ಅಂತ. ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.